ಎಲ್ಲ ಕಡೆ ಒಂದು ಶಾಲೆಗಳು ಎಲ್ಲ ವಸತಿ ಶಾಲೆಗಳು ಇದ್ದವು. ಆದರೆ CBSE ಪಠ್ಯಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬಜೆಟ್ನಲ್ಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳಬೇಕಪ್ಪ ಅಂದ್ರೆ ಪೊಲೀಸ್ ಠಾಣೆಗಳು, ನಮ್ಮ ಬಿಜಾಪುರಕ್ಕೆ 2 ಪೊಲೀಸ್ ಠಾಣೆಗಳು ಸಿಕ್ಕಿದೆ. 12 ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿದೆ ಬಜೆಟ್ನಲ್ಲಿ. ಅದನ್ನು ಕೂಡ ಇದು ಒಂದು ಬಜೆಟ್ನಲ್ಲಿ ನಮಗೆ ಅಪೂರ್ವವಾದಂಥದ್ದು. ಏನು ಆರ್ಗನೈಸೇಷನ್ ಹ್ಯಾಂಗ್ ಮಾಡಕತ್ತೀವಿ, ಸರ್ಕಾರ ನಿಮ್ಗೆ ಅದೇ ಇಲ್ಲ ಇದು ಹೇಳಿ. ಇದು ಎಲ್ಲ ಪೇಪರ್ದಾಗ ಆಲ್ರೆಡಿ ಬಂದಿದೆ, ರಿಯಾಕ್ಷನ್ ನಿಮ್ದು ಎಲ್ಲ ಆರ್ಡರ್ ಮಾಡ್ತಾವ. ಈಗ ಹೊಸದು ಏನು ಹೇಳ್ರಿ ಅಂತ ಹ್ಯಾಂಗೆ ಆರ್ಗನೈಸೇಷನ್ ಅದ ನಿಮ್ಮ ಯಾವ ಥರ ನಿಮ್ದು ನಾವು ಏನು ಕೆಲಸ ಮಾಡ್ತೀವಿ, ಏನು ಪ್ರೋಗ್ರಾಮ್ ತಗೊಂಡಿರಿ ಅದು ಹೇಳ್ರಿ. ಈಗ ನಾವು ಹೇಳ್ಬೇಕಂದ್ರೆ ಸರ್, ನಮಗೆ ಎಲ್ಲರದ್ದು ಸಪೋರ್ಟ್ ಇದೆ. ಎಲ್ಲ ಕಾಸ್ಟ್ನವ್ರ ಕಡೆಯಿಂದನೂ ನಮಗೆ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ. MLA ಮಿನಿಸ್ಟ್ರ್ ಕಡೆಯಿಂದನೂ ಸಪೋರ್ಟ್ ಇದೆ. ಮಾಧ್ಯಮದವರಂದ್ರೂ ಮೊದಲು ನಮ್ಗೆ ಸಪೋರ್ಟ್ ಇದೆ. ಯಾಕಪ್ಪ ಅಂದರೆ ಎಲ್ಲಿ ನಾವು ಒಂದು ಹೆಜ್ಜೆ ತಪ್ತಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಣ್ಕಂಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾ ಇದೀವಿ. ಪ್ರತಿಯೊಂದು ಹೆಣ್ಮಗಳನ್ನ ಹೊರಗೆ ಬರಲಾರ್ದವ್ರನ್ನ ಕೂಡ ಕರೆದ್ಬಿಟ್ಟು ನಾವು ಸಂಘಟನೆಯಲ್ಲಿ ಬರ್ರಿ, ಯಾಕಂದ್ರೆ ನೀವು ಒಳಗೆ ಕೂತ್ಕೊಂಡ್ರೆ ನಮಗೇನು ಅರ್ಥವಾಗಿಲ್ಲ. ನಿಮಗೆ ಈಗಿನ ಜನ್ರೇಷನಲ್ಲಿ ರಾಜಕೀಯವಾಗಿ ಏನೇನದೋ ಏನು ನಡೀತದ ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು ಅದೇ ರೀತಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ರೀತಿ ಒಂದು ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನ ಉಪಯೋಗ ತಗೊಳ್ರಿ. ಅಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಏನು ಗೊತ್ತಾಗಂಗಿಲ್ಲ. ನಿಮಗೆ ಸರ್ಕಾರದೊಳಗೆ ಏನೇನು ಯೋಜನೆಗಳು ಅದಾವ ಅನ್ನೋದೊಂದು ಮಾಹಿತಿ ತಿಳ್ಕೊಳ್ರಿ. ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೋರಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರ ಕರ್ಕೊಂಡು ಬಂದು ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ ಸರ್. ಈಗ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಆಗ್ತದೆ, ಅದೇ ಸರಿಯಾಗಿ ತಲುಪ್ತಾ ಇಲ್ಲ ಕೆಲವರಿಗೆ. ಈಗ ಅದ್ರ ಜೊತೆಗೆ ಮತ್ತೆ 2 ಸೀರೆಯನ್ನ ಸರ್ಕಾರ ಏನು ಸುಗಮವಾಗಿ ತಲುಪಿಸುವಂತ ಕಾರ್ಯ ಮಾಡ್ತದೆ. ಖಂಡಿತ. ಯಾಕಪ್ಪ ಅಂದ್ರೆ ಕೊಟ್ಟು ಮಾತಂತೆ ನಡೆಯುವಂತ ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚ ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಬಿಜೆಪಿಯವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತಲೂ ಕೊಟ್ಟಿಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಭರವಸೆ ಏನ್ ಕೊಟ್ಟಿದ್ದಾರೆ ಅದನ್ನ ಈಡೇರಿಸ್ತಾ ಇಲ್ಲ. ನಾಳೆ ಮಹಿಳಾ ದಿವಸದ ಏನು ಕಾರ್ಯಕ್ರಮ ಮಾಡ್ತೀರಿ? ನಾವು ನಾಳೆ ಅಂತ ಇಟ್ಕೊಂಡಿಲ್ಲ ಸರ್, ಬಟ್ ಈ 2-3 ದಿನದಲ್ಲಿ ನಮ್ದು ಡೇಟ್ ಇದೆ. ಆ ಡೇಟನ್ನು ನಾವು ಫಿಕ್ಸ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಗ್ಯಾರಂಟಿ ಒಂದು ತಗೊಂಡಿದ್ದಾರೆ. ಅದೇ ರೀತಿ ಮತ್ತು ಮಹಿಳೆಯರಿಗೆ ಏನೇನು ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ್ದ್ರ ವಿಷಯದಲ್ಲಿ ಹಿಂದದಾರ ಅವ್ರನ್ನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದು ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅನ್ಕೊಂಡಿದ್ದೀವಿ. ಮಹಿಳಾ ದಿನಾಚರಣೆ ಯಾವ ರೀತಿಯ ಕಾರ್ಯಕ್ರಮ? ಯಾವ ರೀತಿಯಪ್ಪ ಅಂದರೆ ಈಗ ಯಾರು ಸಬಲರಿದ್ದಾರೆ, ವಿಧವೆ, ಹ್ಯಾಂಡಿಕ್ಯಾಪ್ಸ್, ಈ ಥರ ಯಾರವರು ಅನಾನುಕೂಲತೆ ಇರುವಂಥ ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದ್ದೇ ಆದಂಥದ್ದು ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂಥ ಒಂದು ದಿನ ಇಟ್ಟುಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದರೆ ಅವ್ರು ನಮ್ಮ ಜೊತೆ ಅವ್ರಿಗೇನು ಕೊರತೆ ಇಲ್ಲ, ನಾವು ನಿಮ್ಮ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಈಗ ಸಿದ್ದರಾಮಯ್ಯನವರು ಕರ್ನಾಟಕದ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆಯ ಬಂಪರ್ ಬಹುಮಾನನೇ ಇದ್ದಂಗಿದೆ ಇದು. ಮೋಸ್ಟ್ಲಿ ನಮ್ಮ ಬಿಜಾಪುರದಲ್ಲಿ ಏನಪ್ಪ ಅಂದ್ರೆ ಬಸವನಾಡಿನಲ್ಲಿ ಇರುವಂಥ ನಮಗೆಲ್ಲರಿಗೂ ಕೂಡ ನಾವಿಲ್ಲಿರೋ ಹುಟ್ಟಿರೋದೇ ಧನ್ಯ ಅಂತ ನಾವು ಒಂದು ಬಂಪರ್ ಅನ್ಕೊಂಡಿದ್ವಿ. ಈಗ ನಾಳೆನೇ ಮಹಿಳಾ ದಿನಾಚರಣೆ ಅವಾಗಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಅದೇನು 2 ಸೀರೆ ಕೊಡೋದು, ಗೃಹಲಕ್ಷ್ಮಿ ಹಣದ ಜೊತೆಗೆ 2 ಸೀರೆ ಮಾಡಬೇಕು. ನಾಳೆ ಮಹಿಳಾ ದಿನಾಚರಣೆ ದಿನನೇ ಮಹಿಳೆಯರಿಗೆ ನಾವು ಅದೆಲ್ಲ ಈಗ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನು ಕ್ಲಿಯರ್ ಮಾಡಬೇಕು. ಜಟಿಲವಾದಂಥ ಕಾರ್ಯ, ಆದರೆ ಸುಲಲಿತವಾಗಿ ಅವರು 17 ವರ್ಷ ಶ್ಲಾಘನೀಯವಾದಂಥ ಕೆಲಸ. ಈ ಒಂದು ನಿಟ್ಟಿನೊಳಗೆ ಹಲವಾರು ಯೋಜನೆಗಳನ್ನು ಒಳಗೊಂಡು ನಾವು ನಿನ್ನೆಯಿಂದ ಎಲ್ಲರೂ ನೋಡಿದವರು. ನಮ್ಮ ಬಿಜಾಪುರಕ್ಕಾದರೂ ಹಲವಾರು ಯೋಜನೆಗಳು ಬಂದವು. ಅದೇ ರೀತಿ ಶ್ರೀಮಾನ್ಯ ನಮ್ಮ ಸಂವಿಧಾನ ರಚನೆಕಾರವರು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ತಿರುಗಾಡಿದ್ರು ಅಲ್ಲೆಲ್ಲೂ ಕೂಡ ಹಾಸ್ಟೆಲ್ಗಳನ್ನು, ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡುವಂಥ ಒಂದು ಅಮೋಘವಾದ ವಿಚಾರವನ್ನು ಪೂರ್ಣ ಕಟ್ಟಂಥ
ಮತ್ತು ಮಹಿಳೆಯರಿಗೆ ಬಂಪರ್ ಬಹುಮಾನನೇ ಅದ ಇದ್ರು ನಮ್ಮ ನೋಡಿದರೆ ಯಾವಾಗ, ಯಾಕಂದ್ರೆ ಬಸ್ನ ಫ್ರೀ ಅಡ್ಡಾಡ್ತೀವಿ, ಅದು ಮೊದಲಿಂದ ಬಂದಿರೋದ್ರು ಈಗೂ ಇನ್ಕ್ಲೂಡ್ ಆಗೇ ಆಗ್ತದಲ್ಲ. ಈ ಸೀರೆಗಳನ್ನು ಕೊಡ್ತೀವಿ ಅಂತಂದ್ರೆ ವರ್ಷಕ್ಕೊಮ್ಮೆ ಮನೆಯೊಳಗೆ ಸೀರೆ ಕೊಡಿಸೋದೇ ಕಠಿಣ ಆಗಿರ್ತದೆ. ಅಂತಂದ್ರೆ ಸರ್ಕಾರದವರೇ 2 ಸೀರೆ ಕೊಡ್ತಾರಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ನಮ್ಮ ಬಡ ಮಹಿಳೆಯರಿಗೆ. ಯಾಕಂದ್ರೆ ಬಸ್ನೊಳಗೆ ಹೆಚ್ಚಿಗೆ ನಾವು ನೋಡ್ತೀವಿ BJPಯವರೇ ಅಡ್ಡಾಡ್ತಾರೆ, ಆದರೆ ಬೈಯೋದು ಮಾತ್ರ ನಮ್ಮನ್ನು ಬೈತಾರೆ, ಕಾಂಗ್ರೆಸ್ನವ್ರು ಬೈತಾರೆ. ಎಲ್ಲ ನೌಕರರೇ ಎಲ್ಲ ಸರ್ಕಾರದವ್ರು ನೌಕರಿಯಲ್ಲಿ ಇದ್ದವರೇ ಬಸ್ನೊಳಗೆ ಅಡ್ಡಾಡ್ತಾರೆ. ಅದನ್ನು ಮಾತ್ರ ನಮಗೆ ಟೀಕಾ ಮಾಡ್ತಾರೆ. ಅದನ್ನು ಬಿಡಬೇಕಾಗಿದ್ದೆ ಅವರಿಗೆ. ನಾನು ಹೇಳೋದಿಷ್ಟೇ, ನಮ್ಮ ಮಹಿಳೆಯರಿಗೆ ಪೂರ್ಣ ಪ್ರಮಾಣದಲ್ಲಿ ಸವಲತ್ತುಗಳನ್ನು ಕೊಡ್ತಾರೆ. ಮತ್ತು ಈಗ ನಾವು ನೋಡ್ತೀವಿ ಎಲ್ಲ ಮಹಿಳೆಯರಿಗೆ ನೀವು ಸ್ವಸಹಾಯದಿಂದ ಏನಾದರೂ ಮಾಡ್ತಿದ್ರಿ ಅಂತ ನಾವು ಸಹಾಯಧನ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು SC ST ಅವರಿಗೆ 10 ಲಕ್ಷ ತನಕನೂ ಅವರಿಗೆ ಸಾಲ ಸೌಲಭ್ಯ 4% ಕೊಡಬೇಕಾಗ್ತದೆ. ಕೇವಲ 4% ಯಾವುದು ನಾವಿಕರಿರ್ಬೋದು, ತಲೆಕೂದಲನ್ನು ತೆಗೆಯುವಂಥವ್ರು, ಮಡಿವಾಳರಿರ್ಬೋದು, ಅಂಥವ್ರಿಗೆಲ್ಲ ಕೇವಲ 4% ಅವರು ಒಂದು ಈಗ ನಮ್ಮ ಬಜೆಟ್ನೊಳಗೆ ಮಂಡನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನೊಳಗೆ ಹಲವಾರು ಯೋಜನೆಗಳು ಬಿಜಾಪುರಕ್ಕೆ ಬಂದವು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಬಿಜಾಪುರದೊಳಗೆ PPP ಮಾದರಿಯೊಳಗೆ ಬಿಟ್ಟು ನಾವು ಸರ್ಕಾರಿ ಕಾಲೇಜನ್ನು ಬೇಡಿದ್ದೀವಿ, ಮೆಡಿಕಲ್ ಕಾಲೇಜು ನಮ್ಮ ಸರ್ಕಾರಿ ದವಾಖಾನೆಯೊಳಗೆ. ಅದನ್ನು ನಾವು ಕೈ ಬಿಟ್ಟಿವಿ ಅಂತ ಲಾಸ್ಟ್ ಸಲ ಬಂದಾಗ ನಮ್ಮ ಭಾಷಣದಲ್ಲಿ ಹೇಳಿದ್ರು. ಅದೇ ನಿಟ್ಟಿನೊಳಗೆ ಸಮಗ್ರವಾಗಿ ವಿಸ್ತಾರವಾದ ಚಿತ್ರಣವನ್ನು ನಮಗೆ ಕೊಡಿಸುವ ಹಾಗೆ ನಮ್ಮ ಬಜೆಟ್ನೊಳಗೆ ಅದನ್ನು ಮೀಸಲಾಗಿಲ್ಲ. ವಿಸ್ತೃತವಾದ ವರದಿ ಅಂತಂದರೆ ಈಗಾಗಲೇ ಏನದ ಅಲ್ಲಿ ಹಾಸ್ಪಿಟಲ್ ಮುಂದೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಏನೇನು ಬೇಕು, ಮುಂದೆ ಯಾವ ಖರ್ಚುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಅನ್ನುವಂಥದ್ದು ಒಂದು ಚಾರ್ಟ್ ಮಾಡಿ ಕೊಡಬೇಕಾದಂಥ ಕರ್ತವ್ಯ. ಅದಕ್ಕೊಂದು ನಿಗಮವನ್ನು ಸ್ಥಾಪನೆ ಮಾಡ್ಯಾರ. ಮತ್ತು ಕೆಲವೊಂದು ಕಮಿಟಿ ಮಾಡ್ಯಾರ. ಆ ಕಮಿಟಿಯವರು ಶೀಘ್ರವಾಗಿ ಅದನ್ನು ಕೊಡ್ತಾರೆ. ಆ ನಿಟ್ಟಿನೊಳಗೆ ಬಡವರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ಬಡ ಮಕ್ಕಳು ಅಲ್ಲೇ ಎಜುಕೇಷನ್ ತೊಗೋತಾರೆ. ನಮ್ಮ ಸ್ಲಮ್ನೊಳಗೆ ಇದ್ದವರು ಕೂಡ ಡಾಕ್ಟರ್ ಆಗ್ತಾರೆ. ನಾವೆಲ್ಲ ಬಯಸೋದು ಅದೇ. ದೊಡ್ಡವರು ಏನೆಲ್ಲ ಕೋಟಿಗಟ್ಟಲೆ ಕೊಂಡು ರೊಕ್ಕ ಕೊಟ್ಟು ಕಲಿತಾರೆ, ಬಡ ಮಕ್ಕಳಿಗೆ ಏನೂ ಆಗ್ತಿರೋದಿಲ್ಲ. ಅದಕ್ಕೆ ಸ್ಲಮ್ಮಿನ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸಾಲಿ ಕಲಿಬೇಕು. ಮತ್ತು ಅಲ್ಲೇನೆಲ್ಲ ಮತ್ತು ಪುಕ್ಕಟ್ಟಿಯಾಗಿ ಔಷಧಿಗಳನ್ನು ಕೊಡ್ತಾರೆ. ಅಕಸ್ಮಾತ್ PPP ಮಾದರಿಯೊಳಗೆ ಆಯಿತು ಅಂತಂದ್ರೆ ಎಲ್ಲನೂ ನಾವು ರೊಕ್ಕ ಕೊಟ್ಟು ಹೋಗ್ಬೇಕಾಗ್ತದೆ. ಈ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಮತ್ತು ಅವು 2 ಸೇಮ್ ಆಗಿಬಿಡ್ತಾವೆ. ಅದಕ್ಕಾಗಿ ಬಡವರಿಗೆ ಕೊಡುವಂಥ ಏನು ಇದನ್ನು ಘೋಷಣೆ ಮಾಡ್ಯಾರ, ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಸೈನಿಕ್ ಸ್ಕೂಲನ್ನು ಉನ್ನತೀಕರಣ ಮಾಡ್ಲಿಕ್ಕಿದ್ದಾರೆ. ಸೈನಿಕ್ ಸ್ಕೂಲ್ ಭಾಳ ಕಂಡೀಷನ್ ಕೆಟ್ಟಿತ್ತು. ಅದರಲ್ಲಿ ಹಿಂದಿನ ಕೆಲವೊಂದು ರೂಮ್ಗಳಾಗಲಿ, ಕೆಲವೊಂದು ಗ್ರೌಂಡ್ಗಳಾಗಲಿ ಅಲ್ಲಿ ಭಾಳಷ್ಟು ಕೆಟ್ಟಿತ್ತು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋ ಸಲುವಾಗಿ ಈ ನಿಟ್ಟಿನ ಸುಮಾರು ಕ್ರಮಗಳನ್ನು ಅವರು ಕೈಗೊಂಡಾರ. ಇನ್ನು ನಮ್ಮ ಬಬಲೇಶ್ವರ ಕ್ಷೇತ್ರಕ್ಕಂತೂ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಾರ. ಇಲ್ಲಿ ಒಂದು ಎಲ್ಲ ಜಿಲ್ಲೆಯೊಳಗೆ, ಇಡೀ ಜಿಲ್ಲೆಯೊಳಗೆ ಸಮಗ್ರವಾದ ಬದಲಾವಣೆ ನಮ್ಮ ಬಿಜಾಪುರ ಜಿಲ್ಲೆಗೆ ಮಾತ್ರ ಬರ್ಬೋದಂತ ನಾನು ಸಂತೋಷದಿಂದ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ವಿದ್ಯಾವತಿ ಅಡ್ವೊಕೇಟ್. ನಾನು 15 ವರ್ಷದ ಮುಂದೆ ಇಲ್ಲಿ ಅಧ್ಯಕ್ಷನಾಗಿ ಮಾಡಿದ್ವಿ. ಸ್ಟೇಟ್ ಒಳಗೆ ಉಪಾಧ್ಯಕ್ಷ, ಜನರಲ್ ಸೆಕ್ರೆಟರಿ ನಾನು ಕೆಲಸ ಮಾಡ್ತಾರೆ. ರೂಪುರೇಷೆಗಳು ಏನು ಹಾಕ್ಕೊಂಡಿದ್ದಾರೋ ಅವರು ರಾಜ್ಯ ನಾಯಕರುಗಳಿಗೂ ಬಜೆಟ್ನೊಳಗೆ ಯಾವ ರೀತಿ ಮಾಡ್ಬೇಕನ್ನೋದು ಅವರು ಒಂದು ಚರ್ಚೆ ಮಾಡಿ ಇದನ್ನು ಮಾಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾಯಕರ ಜೊತೆ ಮಾತಾಡ್ಕೊಂಡು ಮುಂದಿನ ಅಂದ್ರೆ ಈಗ ಸೀರೆ ಕೊಡೋ ಬದಲು ಇದೆಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಮತ್ತು ಬೇರೆ ರೀತಿಯ ಸಂಸ್ಕೃತಿಗಳನ್ನ ಮಾಡ್ಕೊಂಡಿದ್ದು, ಆದ್ರೂ ಕೂಡ ಅದು ರಾಜ್ಯದಲ್ಲಿಯೇ ಏಕೈಕ ಒಂದೇ ಮಹಿಳಾ ಯೂನಿವರ್ಸಿಟಿ ಕೊಡ್ತದೆ. ಅದನ್ನ ಈ ಬಜೆಟ್ ಒಳಗೆ ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯ. ಕಡೆಗಣಿಸಿದ್ದಾರೆ ಅಂತ ಏನು ಹೇಳಿ ಬರೋಂಗಿಲ್ಲ. ಅವ್ರ ಡಿಮಾಂಡ್ಸ್ ಏನಿರೋ ಅಂತಂದ್ರೆ ಸರ್ಕಾರ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಾರ ಅನ್ನೋದು ನಮ್ಗೆ ಗೊತ್ತಾಗಿತ್ತು ಅಂದ್ರೆ ನಾವು ಅದನ್ನ ಕಡೆಗಣನೆ ಮಾಡ್ಯಾರ ಅಂತ ಹೇಳಿ ಸಾಧ್ಯ ಇಲ್ಲ. ಅವ್ರು ಏನು ಕೊಟ್ಟಾರ ಅಂತ ನಮ್ಗೆ ಗೊತ್ತಿಲ್ಲ ಅಂತ ನಾವು ಏನು ಕಡೆಗಣನೆ ಮಾಡ್ಯಾರ ಅಂತ ಹೇಳಿ. ಈಗ BJPದವರು ಮೈನಾರಿಟೀಸ್ಗೆ ಖುಷಿ ಪಡ್ತಾರೆ, ಅದರ ಸಲುವಾಗಿ ಮೈನಾರಿಟಿಗೆ ಹೆಚ್ಚು ಇದು ಮಾಡ್ಯಾರ. BJPದವರು ಹೇಳ್ತಾ ಇದ್ದಾರೆ ಬಜೆಟ್ದಾಗ ಮೈನಾರಿಟಿಗೆ ಹೆಚ್ಚು ಅಪೀಸ್ಮೆಂಟ್ ಸಲುವಾಗಿ. ಅದರ ಬಗ್ಗೆ ಏನು ಹೇಳ್ತೀವಿ ಸರ್? ಇನ್ನೊಮ್ಮೆ ಮೈನಾರಿಟಿ ಬಜೆಟ್ದಲ್ಲಿ ಮೈನಾರಿಟಿಗೆ ಖುಷಿ ಪಡಿಸ್ಬೇಕು, ಖುಷಿ ಮಾಡಬೇಕು, ಖುಷಿ ಕೊಡ್ಬೇಕಂತ ಅಪೀಸ್ಮೆಂಟ್ ಅಂತಾರದಂತೆ ಅದು ಆ ಬಜೆಟ್ ಅದು ಅಂತಾರ ಅವರು. ಆ ಥರ ಏನಿಲ್ಲ. ಸರ್ವಧರ್ಮದ ಪ್ರಕಾರ ಎಲ್ಲರಿಗೂ ಏನೇನು ಕೊಡಬೇಕು ಆ ಥರ ಕೊಟ್ಟಿದ್ದಾರೆ. ಇದು ಯಾಕಪ್ಪ ಅಂದರೆ ಯಾರಿಗೂ ಹತಾಶರ ಆಗಂಬುದಂಥ ಬಜೆಟ್. ಮೈನಾರಿಟಿ ಅಂತೇನಿಲ್ಲ, ಎಲ್ಲ ಕಾಸ್ಟಿದವ್ರಿಗೆ ಕೊಟ್ಟಿದ್ದಾರೆ. ಎಲ್ಲ ಹಿಂದೂ ವರ್ಗದವ್ರಿಗೆ ಮತ್ತು ಲಿಂಗಾಯತರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ಥರ ಏನು ಸ್ಪೆಷಲ್ ಅಂತ ಇಲ್ಲ. ಅವ್ರು ಸ್ಟಾರ್ಟಿಂಗೇ ಹೇಳಿದ್ರಿ ಇವನಾರ ಅಂತೇಳಿ, ಅವ್ರು ಯಾವುದನ್ನೂ ಅವ್ರು ಕಟ್ಟಿಲ್ಲ.
ಆದರೆ ಹೆಚ್ಚಿಗೆ ಬಿಜೆಪಿ ಅವ್ರ minority ಕೆಲಸ ಮಾಡ್ತಾರೆ. ಬರೇ ಅದನ್ನ ಮಾಡೋದು ಇದನ್ನ ಮಾಡೋದು ಅದು ಇದು ಅಂತ ಅಪವಾದ ಕೊಡೋದಷ್ಟೇ. ಬಟ್ ನಮ್ಮ ಕಾಂಗ್ರೆಸ್ನವ್ರನ್ನ ಲೆಕ್ಕಕ್ಕೆ ತಗೊಂಡ್ರೆ ಅವ್ರು ಬಿಜೆಪಿ ಅವರು ಯಾವುದೂ ಅಲ್ಲ. ನಾವು ಹೇಳ್ದಂತೆ ನುಡಿದಿದ್ದೀವಿ. ಅದೇ ರೀತಿ ಅವರು ಬರೀ ಅಪವಾದಗಳಿಗೆ ಅಷ್ಟೇ ಅವ್ರು ಬಿಜೆಪಿ ಅವರು ಅಪವಾದಗಳನ್ನು ನೀಡೋಕ್ಕಷ್ಟೇ ಇರೋದು. ಬರೀ ಒಂದು ಮನೆ ಇನ್ವಿಟೇಷನ್ ಕಾರ್ಡ್ ದೂರದೊಳಗೆ ಮಾಡಿದ್ದಕ್ಕೆ ಅಂತ ಆಕಾರ ಮಾಡಿದ್ರು. ಹಾ. ಅವ್ರು ಮಾಡಿದ್ದೇ ಅದ ಮೊದಲು ಅವರು ಮಾಡ್ಯಾರ. ಯಾಕಂದ್ರೆ ಅಭಿವೃದ್ಧಿ ದೂರದೊಳಗೆ ಮಾಡಬಾರ್ದು ಅಂತೇಳಿ ಏನೂ ಏನಿಲ್ಲ. ಇಲ್ಲ. ನಮ್ಮ ಎಲ್ಲ ರಾಷ್ಟ್ರೀಯ ಭಾಷೆಗಳು ನಮ್ಮ ಮಾನ್ಯತೆ ಪಡೆದವು. ಎಲ್ಲ ಭಾಷೆಗಳಿಗೂ ನಾವು ಕೊಡ್ತೀವಿ. ಯಾವ ಪೇಪರ್ಗೆ ಯಾವ ಅಡ್ವರ್ಟೈಸ್ ಕೊಡಬೇಕು. ಒಂದು ಮುಸ್ಲಿಂ ಪತ್ರಿಕೆ ಇತ್ತು ಅಂದರೆ ನಾವು ಮುಸ್ಲಿಮ್ದೊಳಗೆ ಕೊಡಬೇಕಾಗ್ತದೆ, ಉರ್ದೂರಿಗೆ ಕೊಡಬೇಕಾಗ್ತದೆ. ಕನ್ನಡ ಇತ್ತು ಅಂದರೆ ಕನ್ನಡದೊಳಗೆ ಕೊಡಬೇಕಾಗ್ತದೆ. ಆ ಕಾಮನ್ ಸೆನ್ಸ್ ಇರಲಾರ್ದೆ ಮಾತಾಡ್ತಾರೆ ಅಂತಂದ್ರೆ ನಾವು ಎಷ್ಟು ಹೇಳೋಕ್ಕಾಗಲ್ಲ.